टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಿದ್ದರಾಮಯ್ಯನವರು 5 ವರ್ಷ ನಾನೇ ಇರ್ತೀನಿ ಅಂತ 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದ್ರ ನಡುವೆ ತಮ್ಮ ಆಸೆ, ತಮ್ಮ ಸಹೋದರ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋ ಆಸೆ ಪ್ರಯತ್ನಗಳು ಹೇಗೆ ಸಕ್ಸಸ್? ನೋಡ್ರಿ, ಹಣೆಯಲ್ಲಿ ಬರೆದಿರಬೇಕು, ನೀವು MLA ಆಗಬೇಕು, ನೀವು MP ಆಗಬೇಕು, ನೀವು ಮಂತ್ರಿ ಆಗಬೇಕು, ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಹಣೆಯಲ್ಲಿ ಬರೆದಿರಬೇಕು. ಅದು ಭಗವಂತನ ಇಚ್ಛೆ, ಜನರ ಆಶೀರ್ವಾದ. ಗೊತ್ತಾಯ್ತಲ್ಲ? ಯಾರ್ಯಾರ ಏನೇನು ಬರೆದಿದೆಯೋ. ಸದಾನಂದ ಗೌಡರು KMF ಅಧ್ಯಕ್ಷಗಿರಿಗೆ ಅಂಗಲಾಚ್ತಾ ಇದ್ರು, 3 ತಿಂಗಳಿಗೆ ಮುಖ್ಯಮಂತ್ರಿ ಆದರು. ಬಸವರಾಜ ಬೊಮ್ಮಾಯಿ ಅವರು ಕಾಯ್ತಾ ಕೂತಿದ್ರು, ಏನು ಗೊತ್ತಿರಲಿಲ್ಲ, ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಯಾವುದೇ ಜಾತಿಯ ಬೆಂಬಲ ಇಲ್ಲದೆ, ಪಕ್ಷದ ಸೂಚನೆಯ ಮೇರೆಗೆ. ಧರ್ಮ್ ಸಿಂಗ್ ಅವರು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ, ಹಿರಿಯ ನಾಯಕರಾಗಿ, ಯಾವುದೇ ಜಾತಿ ಬೆಂಬಲ ಇಲ್ಲದೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇತಿಹಾಸಗಳು ಸಾಕಷ್ಟಿವೆ, ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದು ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಇದು ಏನೋ ಒಂದು ನಾಳೆನೇ ಆಗೋಗ್ಬೇಕು, ನಾಳಿದ್ದೇ ಆಗೋಗ್ಬೇಕು ಅಂತೇನಿಲ್ಲ. ಈಗ ನೀವೇ ತೋರಿಸ್ತಾ ಇದ್ದೀರಿ, ಹಾಸನದಲ್ಲಿ ಸತ್ತೋದ್ರು ಅಂತ. ಹೃದಯಾಘಾತ ಆಗೋಯ್ತಾ ಇದೆ ಅಂತ. ಇನ್ನೂ ಜನಕ್ಕೆ ಭಯ ಜಾಸ್ತಿ ಹುಟ್ಟಿಸ್ಬಿಡ್ತಾ ಇದ್ದೀರಿ. ಹಾರ್ಟ್ ವೀಕ್ ಇರೋರೆಲ್ಲರೂ ಹೋಗಿ ಹಾರ್ಟ್ ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ಳೋಂಗೆ ಆಗೋಗೈತೆ. ನಾನು ಟಿವಿಲಿ ನೋಡ್ತಾ ಇದ್ದೆ, ಏನು ತೋರಿಸ್ತಾನೆ ಇದ್ದೀರಿ. ವೀಕ್ ಇದ್ದವರಂತೂ ಡಮಾರ್ ಅಂದ್ಬಿಡ್ತಾರೆ. ಸ್ವಲ್ಪ ಅದನ್ನು ಕಡಿಮೆ ಮಾಡಿ. ಅಲ್ಲಪ್ಪ, ಸ್ವಲ್ಪ ಹೇಳಿ. ಈಗ ನನಗೇನೋ ಸ್ವಲ್ಪ ಒಂಚೂರು ಆಯ್ತು, ಏನೋ ಕರೆಕ್ಟು. ನನಗೇನಪ್ಪ ಅಂತಂದ್ರೆ, ನೀವು ಡಾಕ್ಟರ್ಗಳಿಗೆಲ್ಲ ಏನಾರ ಕೆಲಸ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ?